ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಭಾಳ ಜನ ಕೇಳಿದ್ರಿ ಯಮದೀಪವನ್ನು ನಾವು ಯಾವ ಥರ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಹಾಗಾಗಿ ನಾನು ಇವತ್ತು ಆ ವಿಡಿಯೋದೊಳಗೆ ಯಾವ ಥರ ಯಮದೀಪ ಮಾಡಬೇಕು ಅಂತ ಅಂದ್ಕೊಂಡು ಹೇಳಲಿಕ್ಕೆ ಬಂದೀನಿ. ಫಸ್ಟು ದೀಪಾವಳಿ ಶುರು ಆಗಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಫಸ್ಟು ಬರೋ ಹಬ್ಬನೇ ಯಮದೀಪ. ಸೊ ಇದನ್ನು ಆದಮೇಲೆ ಆಮೇಲೆ ನೀರು ತುಂಬ ಹಬ್ಬ, ಆಮೇಲೆ ಮುಂದೆ ಹಬ್ಬ ಶುರು ಆಗ್ತದೆ. ಸೊ ಯಮದೀಪವನ್ನು ನಾವು ಯಾಕೆ ಹಚ್ಚಬೇಕು, ಅದು ಹಚ್ಚೋದ್ರಿಂದ ಏನು ಲಾಭ ಆಗ್ತದೆ, ಆಮೇಲೆ ಅದನ್ನು ಮಾಡೋದ್ರಿಂದ ಏನಾಗ್ತದೆ ಅಂತ ಅಂದ್ಕೊಂಡು ಇವತ್ತು ನಾನು ಈ ಸಂಚಿಕೆಯೊಳಗೆ ನಿಮ್ಗೆ ಹೇಳ್ಕೊಡ್ಲಿಕ್ಕತ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಯಮದೀಪ ದೀಪಾವಳಿಯ ಶುರು ಆಗಲಿಕ್ಕೆ ಮೊದಲು ಬರುವಂತಹ ಹಬ್ಬ ಇದು ಯಮದೀಪ. ನರಕದಿಂದ ಪಾರು ಮಾಡಲಿಕ್ಕೆ ಇರುವಂತಹ ಒಂದು ಒಳ್ಳೆಯ ಹಬ್ಬ ಅಂತ ಅಂದ್ಕೊಂಡು ಹೇಳ್ಬೋದು. ಅಪಮೃತ್ಯುವಿನಿಂದ ಪಾರು ಮಾಡ್ತದೆ ಈ ದೀಪ ಹಚ್ಚೋದ್ರಿಂದ. ಅಪಮೃತ್ಯುವಿನಿಂದ ಪಾರು ಮಾಡ್ತದೆ ಮತ್ತು ನರಕದಿಂದ ನಮ್ಮನ್ನು ಪಾರು ಮಾಡಲಿಕ್ಕೆ ಈ ದೀಪ ಬಹಳ ಒಳ್ಳೆಯದಾಗ್ಯದ. ತ್ರಯೋದಶಿ ಸಂಜೆ ಯಮದೀಪವನ್ನು ನಾವು ಇಡಬೇಕು. ಇದ್ರೊಳಗೆ ಹೇಳ್ಯಾರ ತ್ರಯೋದಶಿ ಸಂಜೆನೇ ಹಚ್ಚಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಅದು ಸ್ಕಂದ ಪುರಾಣದೊಳಗೆ ಹೇಳ್ಯಾರ. ತ್ರಯೋದಶಿಯ ದಿನ ಸಂಜೆ ನಾವು ಯಮದೀಪವನ್ನು ಹಚ್ಚಬೇಕು. ಮನೆಯ ಹೊರಗಡೆಯನ್ನು ನಾವಿದನ್ನು ದಕ್ಷಿಣಾಭಿಮುಖವಾಗಿ ಈ ದೀಪವನ್ನು ನಾವು ಇಡಬೇಕಾಗ್ತದೆ. ಮನೆ ಹೊರಗೆ ಅಂದ್ರೆ ಹೊಸ್ತಿಲಿನ ಹೊರಗಡೆ ನಾವು ಈ ದೀಪವನ್ನು ಇಡಬೇಕು. ಸಾಯಂಕಾಲ ಈ ದೀಪವನ್ನು ಹಚ್ಚಬೇಕು. ದಕ್ಷಿಣಾಭಿಮುಖವಾಗಿ ಈ ದೀಪವನ್ನು ಇಟ್ಟುಬಿಟ್ಟು ಹಚ್ಚಬೇಕು. ಎಳ್ಳೆಣ್ಣೆಯಿಂದ ಈ ದೀಪವನ್ನು ನಾವು ತೊಯಿಸ್ಬೇಕಾಗ್ತದೆ. ಇವಾಗ ಸಾದಾ ಎಣ್ಣೆಯಿಂದ ತೊಯಿಸಬಾರ್ದು, ಆಮೇಲೆ ತುಪ್ಪದಿಂದನೂ ತೊಯಿಸಬಾರ್ದು. ಇದನ್ನು ಯಾವುದರಿಂದ ತೊಯಿಸ್ಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಎಳ್ಳೆಣ್ಣೆಯಿಂದ ನಾವು ಈ ದೀಪವನ್ನು ತೊಯಿಸಿ ನಾವು ಹಚ್ಚಬೇಕಾಗ್ತದೆ. ಯಾರಿಗೋಸ್ಕರ ಈ ದೀಪ ಅಂತ ಅಂದ್ಕೊಂಡು ಹೇಳಿದ್ರೆ ಯಮಧರ್ಮನಿಗೋಸ್ಕರವಾಗಿ ನಾವು ಈ ದೀಪವನ್ನು ಇಡಬೇಕಾಗ್ತದೆ. ಯಾಕೆ ಯಮಧರ್ಮರಿಗೆ ನಾವು ಈ ದೀಪವನ್ನು ಇಡಬೇಕು ಅಂತ ಅಂದ್ಕೊಂಡ್ರೆ, ಈ ದೀಪ ಯಮಧರ್ಮರಿಗೆ ಇಡೋದರಿಂದ ನರಕದ ಭಯ ಇರುವುದಿಲ್ಲ. ಈ ದೀಪವನ್ನು ಇಡೋದ್ರಿಂದ ನರಕದ ಭಯ ಇರುವುದಿಲ್ಲ. ಮತ್ತು ಪಾಪ ನಾವು ಏನು ಮಾಡಿರ್ತೀವಿ ಅದನ್ನು ಯಮಧರ್ಮರಾಯರು ಕಿಂಚಿತ್ತಾದ್ರೂ ಕಡಿಮೆ ಮಾಡ್ತಾರೆ. ಫುಲ್ಲಷ್ಟು ಕಡಿಮೆ ಮಾಡೋಂಗಿಲ್ಲ. ನಾವು ಪಾಪ ಮಾಡಿದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾವು ಪಾಪ ಮಾಡಿದರೆ ಸಣ್ಣ ಪುಟ್ಟ ಪಾಪಗಳನ್ನು ಏನು ಮಾಡಿರ್ತೀವಿ ಅದನ್ನು ಯಮಧರ್ಮರಾಜರು ಕ್ಷಮಿಸ್ತಾರೆ ಈ ದೀಪ ಹಚ್ಚೋದ್ರಿಂದ. ಇನ್ನು ಯಾಕೆ ಹಚ್ಚಬೇಕು ಅಂತ ಅಂದ್ಕೊಂಡು ನೋಡಿದ್ವಿ, ಯಾವಾಗ ಹಚ್ಚಬೇಕು ಅಂತ ಅಂದ್ಕೊಂಡು ನೋಡಿದ್ವಿ. ಇವಾಗ ಆ ದೀಪವನ್ನು ನಾವು ಯಾವ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಹೇಳ್ಕೊಡ್ತೇನೆ. ನೋಡಿರಿ, ಫಸ್ಟು ಎಳೆಯನ್ನು ತೆಕ್ಕೋಬೇಕು. ನಾನು ಎಳೆ ತೆಗೆದಿಟ್ಟೇನಿ, ತೋರಿಸ್ತೀನಿ ನಿಮಗೆ. ನೋಡಿರಿ, ಈ ಥರ ಎಳೆಯನ್ನು ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡು ಇದಕ್ಕೆ ಒಂದು ಅಳತಿ ಅದ. ಏನು ಅಳತಿ ಅಂತ ಅಂದ್ಕೊಂಡು ಹೇಳಿದ್ರೆ ನೋಡಿರಿ, ಇದನ್ನು ಹಿಂಗೆ ತಗೊಂಡು ಒಂದು ಗೇಣು, ನಮ್ಮ ಕೈ ಬಟ್ಟಿನ ಒಂದು ಗೇಣು ಅಂದರೆ ಇಲ್ಲಿಗೆ ಬರ್ತದೆ ನಂದು. ನೋಡಿರಿ, ಇಷ್ಟು ನಮ್ಮ ಕೈ ಅಳತೆಯ ಒಂದು ಗೇಣನ್ನು ತೆಗೆದುಕೊಂಡು ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ 108 ಎಳೆಗಳಿಂದ ಕೂಡಿರಬೇಕು. ನೋಡಿರಿ, ಇವಾಗ 2, ನೋಡಿರಿ 3, 4, 5, 6, 7, 8, 9, 10. ಇದು 10 ಆಗ್ಯದ. 11, 12, 13, 14, 15, 16,
17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 43, 44, 45, 46, 47, 48, 49, 50. ನೋಡಿರಿ, ಇದು 50 ಆಯಿತು. 51, 52, 53, 54, 55, 56, 57, 58, 59, 60, 61, 62, 63, 64, 65, 66, 67, 68, 69, 70, 71, 72, 73, 74, 74, 75, 76, 77, 78, 79, 80, 81, 82, 83, 84, 85, 86, 87, 88, 89, 90, 91, 92, 93, 94, 95, 96, 97, 98, 99, 100, 101, 102, 103, 104, 105, 106, 105, 106, 107, 108. ಇಲ್ಲಿಗೆ ಕಟ್ ಮಾಡೋಣ. ನೋಡಿರಿ, 108 ಎಳೆಗಳಿಂದ ಕೂಡಿರುವಂತಹ ಬತ್ತಿ, ಯಮಬತ್ತಿ. ಇದನ್ನು ನಾವು ಹಿಂಗೆ ಹೊಸ್ಕೊಳ್ಳೋಣ ಒಂಚೂರು. ಈ ಥರ ಮಾಡಿದ್ರೆ ನೋಡಿರಿ, ಇದು 108 ಎಳೆಗಳಿಂದ ಕೂಡ್ಯದ. ಇದನ್ನು ನಾವು ಯಾವ ಶೇಪ್ ಒಳಗೆ ಹಚ್ಚಬೇಕು ಅಂತ ಭಾಳ ಜನ ಕೇಳಿರಿ.
ನಿಮಗೆ ಅನುಕೂಲ ಆಗೋ ಥರ ನೀವು ಹಚ್ಚಿರಿ. ಒಂದು ದೊಡ್ಡ ಪ್ರಣತಿಯೊಳಗೆ ನೀವು ಹಿಂಗೆ ರೌಂಡಾಗಿ ಮಾಡಿ ಹಿಂಗಿಟ್ಟು ಹಚ್ಬೋದು. ಇಲ್ಲ ಅಂತ ಅಂದ್ಕೊಂಡು ಹೇಳಿದ್ರೆ ಹಿಂಗೆ ಸಿಂಬಿ ಥರ ಹಿಂಗೆ ಸುತ್ತಿ ಹಿಂಗೂ ಹಚ್ಬೋದು. ನಿಮಗೆ ಹೆಂಗೆ ಅನುಕೂಲ ಆಗ್ತದೆ ಅಥವಾ ಇವೆರಡನ್ನೂ ಹಿಂಗೆ ಮಾಡಿ ಸೊ ಈ ಥರ ಹಚ್ತೀನಿ ಅಂತ ಅಂದ್ಕೊಂಡು ಹೇಳಿದ್ರೆ ಆ ಥರನೂ ಹಚ್ಲಿಕ್ಕೆ ಬರ್ತದೆ. ಒಟ್ಟಾರೆ ಎಲ್ಲರೂ ಅವತ್ತಿನ ದಿನ ತ್ರಯೋದಶಿಯ ದಿನ ಎಲ್ಲರೂ ಈ ಯಮ ದೀಪವನ್ನು ಹಚ್ಚಲೇಬೇಕು. ಇದಕ್ಕೆ ಒಂದು ಮಂತ್ರ ಅದ, ಸೊ ಅದನ್ನು ನಾನು ಬಾಕ್ಸ್ ಒಳಗೆ ಹಾಕಿರ್ತೀನಿ, ನೋಡ್ಕೋಬಹುದು. ಆ ಮಂತ್ರವನ್ನು ಹೇಳಿ ಮನೆಯ ಹಿರಿಯರು, ಇವಾಗ ಯಾರಂದ್ರೆ ನಾವು ಇವಾಗ ಗಂಡ ಹೆಂಡತಿ ಇಬ್ಬರೇ ಇರ್ತೀವಂದ್ರೆ ಗಂಡ ಹಚ್ಚಬೇಕು. ಗಂಡ ಹೆಂಡತಿ ಅತ್ತಿ ಮಾವ ಎಲ್ಲರೂ ಇರೋ ಮನೆಯೊಳಗೆ ನಿಮ್ಮ ಮಾವನವರ ಕೈಯಿಂದ ಇದನ್ನು ಹಚ್ಚಬೇಕು. ಮನೆಯೊಳಗಿರೋ ಎಲ್ಲರೂ ಇದಕ್ಕೆ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ದೇವರಿಗೆ ಆ ಮಂತ್ರವನ್ನು ಹೇಳಿಕೊಂಡು, ಆ ಮಂತ್ರ ನಾನು ಕಳಿಸ್ತೀನಿ, ಸೊ ಆ ಮಂತ್ರವನ್ನು ಹೇಳಿಕೊಂಡು ಸ್ಮರಣೆಯನ್ನು ಮಾಡಿ ನಾವಿದನ್ನು ಎಳ್ಳೆಣ್ಣೆಯಲ್ಲಿ ತೊಯಿಸಿ ಈ ದೀಪವನ್ನು ನಾವು ಹಚ್ಚಬೇಕಾಗ್ತದೆ. ತ್ರಯೋದಶಿ ಸಂಜೆ ಈ ದೀಪವನ್ನು ಹಚ್ಚಬೇಕು ದಕ್ಷಿಣಾಭಿಮುಖವಾಗಿ. ಈ ದೀಪದ ಮುಖ ಯಾವ ಕಡೆ ಇಡಬೇಕು ಅಂದರೆ ಈ ಮುಖ ದಕ್ಷಿಣಾಭಿಮುಖವಾಗಿ ಇರಬೇಕು. ಒಂದು ಪ್ರಣತಿಯೊಳಗೆ ಹಚ್ಚಿಬಿಟ್ಟು ನೀವು ನಿಮ್ಮ ಮನೆಯ ಹೊರಬಾಗಿಲೊಳಗೆ ನೀವು ಇಟ್ರಿ ಅಂತ ಅಂದ್ಕೊಂಡು ಹೇಳಿದ್ರೆ, ನಾವು ಭಾಳಷ್ಟು ಪಾಪ ಮಾಡಿರ್ತೀವಿ, ಒಂಚೂರು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದೊಂದು ಸದಾವಕಾಶ. ಹಾಗಾಗಿ ನಮ್ಮ ಪಾಪವನ್ನು ಯಮದೇವರು ಸ್ವಲ್ಪ ಕಡಿಮೆ ಮಾಡ್ತಾರೆ ಈ ದೀಪ ಹಚ್ಚೋದ್ರಿಂದ. ಹಾಗಾಗಿ ಯಾರ್ಯಾರಿಗೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಸೊ ಅವರೆಲ್ಲರೂ ಕೂಡ ಈ ದೀಪವನ್ನು ಮಾಡಿಕೊಂಡು ತ್ರಯೋದಶಿಯ ದಿನ ಎಲ್ಲರೂ ಈ ದೀಪವನ್ನು ಮನೆಯ ಹೊರಬಾಗಿಲಿನಲ್ಲಿ ಹಚ್ಚಿಬಿಟ್ಟು ದೇವರಿಗೆ ಬೇಡ್ಕೊಳ್ರಿ, ಒಳ್ಳೆಯದಾಗಲಿ, ಅಪಮೃತ್ಯು ಎಲ್ಲ ಪರಿಹಾರ ಆಗಲಿ ಅಂತ ಅಂದ್ಕೊಂಡು ನಾನು ಮತ್ತೆ ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.